ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಇಂದು ನೀವು ಮೋಜ್ ಮಸ್ತಿಯ ಸಮಯ ಕಳೆಯುತ್ತೀರಿ. ಸ್ನೇಹಿತರ ಸಂಗಾತಿಯ ಜೊತೆಗೆ ಸ್ವಲ್ಪ ಬೇಸರ ಉಂಟಾಗುವ ಸಂದರ್ಭಗಳು ಒದಗಬಹುದು. ಪ್ರವಾಸಕ್ಕೆ ಹೋಗುವ ಯೋಚನೆ ಇದ್ದರೆ ಪೋಷಕರ ಅನುಮತಿ ಪಡೆದು ಮುನ್ನಡೆಯುವುದು ಉತ್ತಮ. ಅನಗತ್ಯವಾಗಿ ಬೇರೆಯವರ ವಿಷಯಗಳಲ್ಲಿ ಮಧ್ಯೆ ಪ್ರವೇಶ ಮಾಡಬೇಡಿ. ಹಳೆಯ ಸ್ನೇಹಿತರು ಭೇಟಿಯಾದಾಗ ಹಳೆಯ ಕಹಿ ನೆನಪುಗಳು ಕೆದಕಬೇಡಿ, ಅವು ವಾಗ್ವಿವಾದಕ್ಕೆ ಕಾರಣವಾಗಬಹುದು. ವೃಷಭ ರಾಶಿ. ಸಾಮಾಜಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡವರಿಗೆ ಇಂದು ಉತ್ತಮ ದಿನ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಹೊಸ ಜವಾಬ್ದಾರಿ ಅಥವಾ ಪದವಿ ಸಿಗುತ್ತದೆ. ಮೇಲಾಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಅಹಂಕಾರವನ್ನ ಬದಿಗಿಟ್ಟು ಕೆಲಸ ಮಾಡಿ. ಮಕ್ಕಳ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡಿರಿ. ನೀವು ಜನರ ಒಳ್ಳೆಯದನ್ನ ಬಯಸುತ್ತೀರಿ, ಆದರೆ ಕೆಲವರು ಅದನ್ನ ನಿಮ್ಮ ಸ್ವಾರ್ಥ ಎಂದು ತಪ್ಪಾಗಿ ಗ್ರಹಿಸಬಹುದು. ಮಿಥುನ ರಾಶಿ. ಕೆಲಸ ಸ್ಥಳದಲ್ಲಿ ಯಾರಾದರೂ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನ ಮಾಡಬಹುದು. ಜಾಗರೂಕರಾಗಿರಿ. ತಂದೆಯವರ ಮಾತುಗಳು ಸ್ವಲ್ಪ ಕಟುವಾಗಿ ಅನಿಸಬಹುದು. ಪ್ರಯಾಣದ ಸಮಯದಲ್ಲಿ ಪ್ರಮುಖ ಮಾಹಿತಿಯೊಂದು ಲಭ್ಯವಾಗುತ್ತದೆ. ಕೆಲಸದಲ್ಲಿ ತಾಳ್ಮೆಯಿಂದ ಇರುವುದು ಅಗತ್ಯ. ಹೊಸದನ್ನು ಏನಾದರೂ ಮಾಡುವ ಉತ್ಸಾಹ ನಿಮ್ಮಲ್ಲಿ ಮೂಡುತ್ತದೆ. ನಿಮ್ಮ ಮೇಲೆ ಅಸಮಾಧಾನಗೊಂಡಿರುವ ಸಂಬಂಧಿಕರನ್ನ ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಕರ್ಕಾಟಕ ರಾಶಿ. ಇನ್ನು ನಿಮಗೆ ಮಿಶ್ರ ಫಲ ಇರುವಂತಹ ದಿನ. ಕುಟುಂಬದಲ್ಲಿ ಸದಸ್ಯರೊಬ್ಬರ ವಿವಾಹ ನಿಶ್ಚಯವಾಗುವುದರಿಂದ ಸಂತೋಷದ ವಾತಾವರಣ ಇರುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆ ಇದೆ. ಹೊಸ ಬಟ್ಟೆ, ಮೊಬೈಲ್ ಅಥವಾ ಇತರ ವಸ್ತುಗಳ ಖರೀದಿಗೆ ಮನಸ್ಸು ಮಾಡುತ್ತೀರಿ, ಆದರೆ ನಿಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡುವುದು ಉತ್ತಮ. ಅದೃಷ್ಟದ ಬೆಂಬಲದಿಂದ ಆದಾಯ ಏರಿಕೆಯಾಗುತ್ತದೆ. ಸಿಂಹ ರಾಶಿ. ಇಂದು ನಿಮಗೆ ಓಡಾಟದ ದಿನ. ಏಕಕಾಲಕ್ಕೆ ಹಲವು ಕೆಲಸಗಳು ಮೈ ಮೇಲೆ ಬರೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಯಾವುದೇ ವಿಷಯದಲ್ಲಿ ಅತಿಯಾದ ಆತುರ ತೋರಬೇಡಿ. ಪ್ರಮುಖ ಕೆಲಸಗಳ ಬಗ್ಗೆ ತಾಯಿಯ ಸಲಹೆ ಪಡೆಯುವುದು ಉತ್ತಮ. ಬಾಕಿ ಉಳಿದಿರುವ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ. ಮನೆಗೆ ಹೊಸ ಅತಿಥಿಯ ಆಗಮನ, ಹಳೆಯ ತಪ್ಪುಗಳಿಂದ ಪಾಠ. ಕನ್ಯಾ ರಾಶಿ. ಮನಸ್ಸಿಗೆ ಉಲ್ಲಾಸ ಇರುವಂತಹ ದಿನ. ನಿಮ್ಮಲ್ಲಿರುವ ದೋಷಗಳನ್ನು ತಿದ್ದಿಕೊಂಡು ಮುನ್ನಡೆಯಲು ಇದು ಸೂಕ್ತ ಸಮಯ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿಯಾಗುವ ಸಾಧ್ಯತೆ. ಯಾರಿಗಾದ್ರೂ ಮಾತು ಕೊಡೋ ಮುನ್ನ ಯೋಚಿಸಿ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಇದೆ. ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುವ ಲಕ್ಷಣಗಳಿವೆ. ತುಲಾ ರಾಶಿ. ನಿಮಗೆ ಇಂದು ಸಾಧಾರಣ ದಿನ. ತಂದೆಯವರ ಸಲಹೆ ನಿಮಗೆ ಬೇಸರ ತರಿಸಬಹುದು. ಆರೋಗ್ಯದ ಕಡೆಗೆ ಗಮನ ಕೊಡಿ. ಹಣಕಾಸಿನ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ. ಮೋಸ ಹೋಗುವ ಸಂಭವ ಇದೆ. ಸಂಗಾತಿಯ ಕೆಲಸದ ನಿಮಿತ್ತ ಹೊರಗೆ ಹೋಗಬಹುದು. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಹಗುರವಾಗುತ್ತೆ. ವೃಶ್ಚಿಕ ರಾಶಿ. ಆದಾಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮ ದಿನ. ಸಹೋದ್ಯೋಗಿಗಳ ವರ್ತನೆ ಸ್ವಲ್ಪ ಬೇಸರ ಆಗಬಹುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಕೇಳುತ್ತೀರಿ. ಮಕ್ಕಳಿಗೆ ನೀಡಿದ ಮಾತನ್ನು ಈಡೇರಿಸುತ್ತೀರಿ. ಮನೆಯ ಸುಖ ಸೌಕರ್ಯಗಳು ಹೆಚ್ಚಾಗುತ್ತವೆ. ಹೊಸ ಆಸ್ತಿ ಖರೀದಿಸುವ ಯೋಗ ಇದೆ. ಧನುರಾಶಿ. ಜೀವನದಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗುತ್ತವೆ. ಯಾವುದೋ ವಿಷಯಕ್ಕೆ ತಂದೆಯವರು ನಿಮ್ಮ ಮೇಲೆ ಅಸಮಾಧಾನಗೊಳ್ಳಬಹುದು. ವ್ಯಾಪಾರದಲ್ಲಿ ಅಲ್ಪ ಏರಿಳಿತಗಳಿದ್ರೂ ಲಾಭ ಗಳಿಸುವಲ್ಲಿ ಯಶಸ್ಸು ಕಾಣುತ್ತೀರಿ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸ ಆಲೋಚನೆಗಳು ಮೂಡುತ್ತವೆ. ರಾಜಕೀಯ ಕ್ಷೇತ್ರದಲ್ಲಿರುವವರು ಬೇರೆಯವರ ಸಲಹೆಗಿಂತ ಸ್ವಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಉತ್ತಮ. ಮಕರ ರಾಶಿ. ಇಂದು ನಿಮಗೆ ಸಾಧಾರಣ ದಿನ. ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಬೇಡಿ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಚೆನ್ನಾಗಿರುತ್ತದೆ. ಪ್ರೇಮಿಗಳಿಗೆ ತಮ್ಮ ಸಂಗಾತಿಯ ನೆನಪು ಕಾಡಬಹುದು. ಭಾವನೆಗಳಿಗೆ ಒಳಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಕೆಲಸದಲ್ಲಿ ಸ್ವಂತ ನಿರ್ಧಾರಗಳಿಗೆ ಆದ್ಯತೆ ನೀಡಿ. ಕುಂಭರಾಶಿ. ವ್ಯಾಪಾರದಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ದೊಡ್ಡ ಮಟ್ಟದ ಹೂಡಿಕೆ ಅಥವಾ ಪಾಲುದಾರಿಕೆಯಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಏರುಪೇರಾಗಬಹುದು. ಅಗತ್ಯವಿದ್ದರೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ. ಪ್ರವಾಸಕ್ಕೆ ಹೋಗುವ ಮೊದಲು ತಾಯಿಯ ಸಲಹೆ ಪಡೆಯಿರಿ. ಕೊನೆಯದಾಗಿ ಮೀನರಾಶಿ. ಹೊಸದು ಏನನ್ನಾದರೂ ಸಾಧಿಸಬೇಕು ಎನ್ನುವ ಹಂಬಲ ನಿಮ್ಮಲ್ಲಿ ಮೂಡುತ್ತದೆ. ಮಕ್ಕಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳಲಿದ್ದಾರೆ. ಸುಖ ಭೋಗದ ವಸ್ತುಗಳ ಸೇರ್ಪಡೆ ಆಗಲಿದೆ. ಆಸ್ತಿ ಖರೀದಿ ಮಾಡುವ ನಿಮ್ಮ ಆಸೆ ಈಡೇರಬಹುದು. ಕೆಲಸದ ವಿಷಯದಲ್ಲಿ ಆಪ್ತರ ಸಲಹೆ ಪಡೆಯಿರಿ. ಪ್ರಯಾಣದ ಸಮಯದಲ್ಲಿ ಮಹತ್ವದ ಮಾಹಿತಿ ಸಿಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.